ಡಾಕ್ಟರ್, ಆರ್ಥ್ರೈಟಿಸ್ ಇದ್ದಾಗ ಮನಸ್ಸಿಗೆ ಬೇಸರ ಅಥವಾ ಡಿಪ್ರೆಷನ್ ಆಗೋದು ಸಾಮಾನ್ಯನಾ? ಹೌದು. ಆರ್ಥ್ರೈಟಿಸ್ ಜೊತೆಗೆ ವಿಶೇಷವಾಗಿ ದೀರ್ಘಕಾಲ ನೋವು ಇದ್ದಾಗ ಕೆಲವೊಮ್ಮೆ ಮನಸ್ಸಿಗೆ ಬೇಸರ, ನಿರಾಶೆ ಅಥವಾ ಆತಂಕ ಆಗುವುದು ಸಾಮಾನ್ಯ. ನಿರಂತರ ನೋವಿನಿಂದ ನಿದ್ರೆ ಸರಿಯಾಗಿ ಆಗದಿರಬಹುದು, ಶಕ್ತಿ ಕಡಿಮೆಯಾಗಬಹುದು ಮತ್ತು ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡಲು ಕಷ್ಟವಾಗಬಹುದು. ಇವೆಲ್ಲವೂ ನಿಧಾನವಾಗಿ ನಿಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರಬಹುದು. ಆದರೆ ಮುಖ್ಯವಾಗಿ ನೆನಪಿಟ್ಟುಕೊಳ್ಬೇಕಾಗಿರೋದು, ಇದನ್ನ ಸಹಿಸಿಕೊಂಡೇ ಇರಬೇಕಂತಿಲ್ಲ. ಮೊದಲನೆಯದಾಗಿ ನಿಮ್ಮ ಆರ್ಥ್ರೈಟಿಸ್ ಅನ್ನು ಚೆನ್ನಾಗಿ ನಿಯಂತ್ರಿಸುವುದು ಮುಖ್ಯ. ನೋವು, ಬಿಗಿತ ಮತ್ತು ಉರಿಯೂತ ಅಥವಾ ಇನ್ಫ್ಲಮೇಷನ್ ಕಡಿಮೆಯಾದಾಗ ಮನಸ್ಸಿನ ಆರೋಗ್ಯವು ಉತ್ತಮವಾಗುತ್ತದೆ. ನಿಯಮಿತ ವ್ಯಾಯಾಮ, ಒಳ್ಳೆಯ ನಿದ್ರೆ, ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸಂಪರ್ಕದಲ್ಲಿರುವುದು ಮತ್ತು ನಿಮಗೆ ಇಷ್ಟವಾದ ಚಟುವಟಿಕೆಗಳನ್ನು ನಿಧಾನವಾಗಿ ಮತ್ತೆ ಪ್ರಾರಂಭಿಸುವುದು ಬಹಳ ಸಹಾಯ ಮಾಡುತ್ತದೆ. ಇವೆಲ್ಲದರ ನಂತರವೂ ಮನಸ್ಸಿನ ಬೇಸರ ಮುಂದುವರೆದರೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ. ಅಗತ್ಯವಿದ್ದರೆ ಕೌನ್ಸಿಲಿಂಗ್, ಸೈಕಲಾಜಿಕಲ್ ಸಪೋರ್ಟ್ ಮತ್ತು ಔಷಧಿಗಳಿಂದ ಉತ್ತಮ ಪರಿಹಾರ ಸಿಗುತ್ತದೆ. ಹಾಗಾಗಿ ಆರ್ಥ್ರೈಟಿಸ್ ನಿಮ್ಮ ಮನಸ್ಸಿನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಭರವಸೆ ಕಳೆದುಕೊಳ್ಳಬೇಡಿ. ಆರ್ಥ್ರೈಟಿಸ್ ಮತ್ತು ಡಿಪ್ರೆಷನ್ ಎರಡಕ್ಕೂ ಪರಿಣಾಮಕಾರಿಯಾದ ಚಿಕಿತ್ಸೆ ಇದೆ. ನಾನು ಡಾಕ್ಟರ್ ನಿಖಿಲ್ ಸಿ, ಕನ್ಸಲ್ಟೆಂಟ್ ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ, ಬೆಂಗಳೂರು. ರುಮಟಾಲಜಿ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ.